ಈಗ ನೋಡ್ಕೊಳ್ಳಿ ಕ್ವಶನ್ನು. ಅಪ್ಲೈ ರಂಗೇಕುಟ್ಟ ಮೆಥಡ್ ಆಫ್ ಫೋರ್ತ್ ಆರ್ಡರ್ ಟು ಫೈಂಡ್ ಆನ್ ಅಪ್ರಾಕ್ಸಿಮೇಟ್ ಸೊಲ್ಯೂಷನ್ ಅಟ್ x is equal to 0.1 given dy by dx is equal to 3x plus y by 2 comma y of 0 is equal to 1. ಈಗ ಯಾವ ಥರ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಈಗ ಫಸ್ಟು ಗಿವನ್ ಡೇಟಾ ಬರ್ಕೊಬಿಡಿ. dy by dx is equal to ಏನು 3x plus y by 2. ಆಮೇಲೆ y of 0 is equal to ಏನು 1. ಈ ಥರ ಬರ್ಕೊಳ್ಳಿ. ಇಲ್ಲಿ ಏನು ಮಾಡಿ dy by dx ಬದಲು f of x, y ಅಂತ ಬರ್ಕೊಳ್ಳಿ. ಹೇಳಿ, ಲೆಟ್ f of x, y is equal to 3x plus y by 2. ಇಲ್ಲೇನಿಲ್ಲ, ಸಿಂಪಲ್ಲು. ಎಲ್ಲಿ dy by dx ಇದ್ದರೆ ಅಲ್ಲಿ f of x, y ಬರ್ಕೊಳ್ಳಿ. ಇದು ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ವಿ ಹ್ಯಾವ್ ಅಂತ ಬರೆದು ನೋಡಿ. ಇದರಲ್ಲಿ ಎಕ್ಸ್ ನಾಟ್ ಅಂದರೆ ಯಾವುದು? ಇದು ಎಕ್ಸ್ ನಾಟ್, ಇದು ವೈ ನಾಟ್. ಹೇಳಿ, ಎಕ್ಸ್ ನಾಟ್ 0, ವೈ ನಾಟ್ 1. ಹೆಚ್ಚು ಗೊತ್ತಿಲ್ಲ, ಫೈಂಡ್ ಮಾಡ್ಕೋಬೇಕು. ಆ್ಯಂಡ್ ಹೆಚ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಇಲ್ಲಿ ಎಕ್ಸ್ ಅಂದರೆ ಇಲ್ಲಿ ಫೈಂಡ್ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ ಅದು. ಎಕ್ಸ್ ಅಂದರೆ 0.1 ಮೈನಸ್ ಎಕ್ಸ್ ನಾಟ್ ಅಂದರೆ 0. 0.1 ಮೈನಸ್ 0 ಅಂದರೆ 0.1. ನೆಕ್ಸ್ಟು ಇದು ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಫಸ್ಟು k1ನ ಫೈಂಡ್ ಮಾಡ್ಕೋಬೇಕು. k1ಗೆ ಫಾರ್ಮುಲಾ ಏನು? h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. k1 ಈಸ್ ಈಕ್ವಲ್ ಟು ಹೆಚ್ ಅಂದರೆ ಏನು 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನು 0, ವೈ ನಾಟ್ ಅಂದ್ರೇನು 1. ಈಗ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು ನೋಡ್ಕೊಳ್ಳಿ. ನೋಡಿ, ಇದಾದಮೇಲೆ ಕ್ಯಾಲ್ಸಿನ ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್ಸು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಆಮೇಲೆ 4 ಡೆಸಿಮಲ್ ಪ್ಲೇಸಸ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ? 0.1 ಇಂಟು ಎಫ್ ಅಂತ ಇದೆ. 0.1 ಇಂಟು ಎಫ್ ಅಂದ್ರೇನು? ಎಫ್ ಆಫ್ ಎಕ್ಸ್, ವೈ ಅಂದ್ರೇನು ಗೊತ್ತಾಗ್ತಿದೆಯಲ್ವಾ? ಇದನ್ನ ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿ. 3x plus y by 2. ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬಾರ್ದು, ಬರೀ ಕ್ಯಾಲ್ಸಿ ಪರ್ಪಸ್ಗೋಸ್ಕರ ಅದು. ಈಗ ನೋಡಿ, ಎ ಸಿ ಹೊಡೀರಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9, 3 ಈಕ್ವಲ್ ಕರೆಕ್ಟ್ ಅಲ್ವಾ? ನೆಕ್ಸ್ಟು ಫಿಕ್ಸ್ಟು 4, ಶಿಫ್ಟು ಮೋಡು 6, 4. ನೆಕ್ಸ್ಟು ಇದನ್ನ ಟೈಪ್ ಮಾಡೋಣ. 0.1 ಬ್ರ್ಯಾಕೆಟ್ ಓಪನ್ 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ ಆಲ್ಫಾ ವೈ ಕೆಳಗಡೆ ಬಂದರೆ 2 ಕ್ಲೋಸ್ ಬ್ರ್ಯಾಕೆಟ್. ಇಲ್ಲಿ ಕ್ಯಾಲ್ಕುಲೇಟ್. ಎಕ್ಸ್ ವ್ಯಾಲ್ಯೂ ಕೇಳ್ತಾ ಇದೆ, ಎಕ್ಸ್ ಏನು? ವೈ ಕೇಳ್ತಾ ಇದೆ, ವೈ ಏನು 1. ಎಷ್ಟು ಬಂತು ಆನ್ಸರ್? 0.05. ಇಲ್ಲಿ ಬರ್ಕೊಳ್ಳಿ. k1 ಏನು 0.05. 00 ಬರೀಬೋದು, ಇಲ್ಲಾಂದರೆ ಬಿಡ್ಬೋದು. ಬೇಕಿದ್ರೆ 00 ಬರ್ಕೋಬೋದು. k1 ಆಯಿತು. k1 ಆದಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? k2. ಹೇಳಿ, k2 ಹೆಂಗೆ ಫೈಂಡ್ ಮಾಡ್ತೀರಾ? k2ಗೆ ಫಾರ್ಮುಲಾ ಹೇಳಿ. h ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h by 2 ವೈ ನಾಟ್ ಪ್ಲಸ್ k1 by 2. ಇದು k2ದು ಫಾರ್ಮುಲಾ. ಇಲ್ಲಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. k2 ಈಸ್ ಈಕ್ವಲ್ ಟು ಹೆಚ್ ಎಷ್ಟು 0.1, ಎಫ್ ಆಫ್ ಎಕ್ಸ್ ನಾಟ್ ಏನು ನೋಡಿ, ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು k1 ಅಂದರೆ 0.05, ವೈ ನಾಟ್ ಅಂದರೆ 1. ಇದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ನಾಟ್ ಅಂದ್ರೇನು 0 ಪ್ಲಸ್ ಹೆಚ್ ಅಂದ್ರೇನು 0.1, ವೈ ನಾಟ್ ಅಂದರೆ 1, k1 ಅಂದರೆ ಈಗೇನು ಮಾಡಬೇಕು? ಇಲ್ಲಿ ಎ ಸಿ ಹೊಡೀರಿ. ಇದನ್ನ ಟೈಪ್ ಮಾಡಿ. ಯಾವುದನ್ನ?
0 ಪ್ಲಸ್ 0.1/2 ಅಂತ ಟೈಪ್ ಮಾಡಿ. ಏನು ಟೈಪ್ ಮಾಡ್ತೀರಾ? ಇದು ಕಾಮ ಲೆಫ್ಟ್ ಇದೆಯಲ್ಲ ಅದನ್ನ ಟೈಪ್ ಮಾಡಿ. 0 ಪ್ಲಸ್ ಹೇಳಿ 0.1/2 ಎಷ್ಟು ಬಂತು? 0.05 ಬರ್ಕೋಬಿಡಿ. 0.1 ಎಫ್ ಆಫ್ ಹೇಳಿ 0.05 ಕಾಮ ಈ ರೈಟ್ನ ಟೈಪ್ ಮಾಡಿ. ಈಗ ಏನಿದೆ ಅದು 1 ಪ್ಲಸ್ 0.05/2 ಎಷ್ಟಾಯಿತು? 1.0250 ಬರ್ಕೊಬಿಡೋಣ. ಹೇಳಿ 50 K2 ಆಯಿತು. ಈ K2ಗೆ ಏನು ಮಾಡಬೇಕು? ಇದನ್ನು ಆದಮೇಲೆ ಎ ಸಿ ಹೊಡೆದ್ಬಿಡಿ, ಮೇಲ್ಗಡೆ ಹೋಗಿ 0.1 × 3x + y/2ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಏನು ಕೇಳ್ತಾ ಇದೆ? ಎಕ್ಸ್ ಅಂದರೆ ಇದು ಎಕ್ಸು, ಇದು ವೈ. ಎಕ್ಸ್ ಹೊಡೀರಿ. ಏನು ಹೊಡಿತೀರಾ? ಎಕ್ಸು 0.05, ವೈ ಏನು 1.0250. ಎಷ್ಟು ಬರುತ್ತೆ ಆನ್ಸರು? K2 ಬಂದು 0.0663. K2 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? K3 ಹೇಳಿ ಫಾರ್ಮುಲಾ H ಇಂಟು ಸೇಮು. ಇಲ್ಲಿ K1 ಬದಲು ಏನು ಬರುತ್ತೆ? K2 ಬರುತ್ತೆ. ಹೇಳಿ H ಇಂಟು ಎಫ್ ಆಫ್ x0 ಪ್ಲಸ್ h/2 ಕಾಮ y0 ಪ್ಲಸ್ K2/2. K3 ಈಸ್ ಈಕ್ವಲ್ ಟು H ಏನು 0.1 ಎಫ್ ಆಫ್ x0 ಅಂದರೆ 0 ಪ್ಲಸ್ H ಅಂದ್ರೇನು y0 ಅಂದರೆ 1, K2 ಅಂದರೆ 63/2. ಹೇಳಿ ಏನು ಬರುತ್ತೆ? ಇನ್ನು ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೇಳಿ 0 ಪ್ಲಸ್ 0.1/2 ಎಷ್ಟು ಬರುತ್ತೆ? 0.05. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. ಹೇಳಿ 1 ಪ್ಲಸ್ 0.0663/2 1.0332. ಈಗ ಏನು ಮಾಡಬೇಕು? K3 ಅಂದರೆ ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಇಲ್ಲಿ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲೇನು 0.05, ವೈ ಜಾಗದಲ್ಲೇನು 1.0332 ಅಂದರೆ ಆನ್ಸರ್ 0.0667. ಈಗ K3 ಆಯಿತು. K3 ಆದಮೇಲೆ ಏನು ಫೈಂಡ್ ಮಾಡಬೇಕು? K4ನ ಫೈಂಡ್ ಮಾಡೋದು ಯಾವ ಥರ? K4ಗೆ ಫಾರ್ಮುಲಾ ಏನು ಹೇಳಿ? ಫಾರ್ಮುಲಾ K4ಗೆ H ಇಂಟು ಎಫ್ ಆಫ್ x0 ಪ್ಲಸ್ H y0 ಪ್ಲಸ್ K3. H ಎಷ್ಟು 0.1, ಎಫ್ ಆಫ್ x0 ಏನು 0 ಪ್ಲಸ್ H ಅಂದ್ರೇನು 0.1, y0 ಏನು 1, K3 ಎಷ್ಟು 0.0667. ಫಸ್ಟು ಕಾಮ ಲೆಫ್ಟ್ನ ಆ್ಯಡ್ ಮಾಡಿ ಬರ್ಕೊಬಿಡಿ. ಲೆಫ್ಟಲ್ಲಿ 0.1 ಎಫ್ ಆಫ್ 0 ಪ್ಲಸ್ 0.1 ಅಂದ್ರೇನು? ಇದು 1.0667. ಬೇಕಿದ್ರೆ ಕ್ಯಾಲ್ಸಿಲೇ ಮಾಡಿ ಬರೀರಿ. ಇಲ್ಲಿ K4 ಈಸ್ ಈಕ್ವಲ್ ಟು ಏನು ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲೇನು, ವೈ ಜಾಗದಲ್ಲೇನು 1.0667. ಏನು ಬಂತು ಆನ್ಸರ್? 0. ನೋಡಿ, ಎಕ್ಸ್ ಜಾಗದಲ್ಲಿ 0.1, ವೈ ಜಾಗದಲ್ಲಿ 1.0667, 0.0833. ನೆಕ್ಸ್ಟ್ ಏನು ಮಾಡಬೇಕು? ಇದಾದಮೇಲೆ ವೈ ಆಫ್ x0 ಪ್ಲಸ್ H ಫಾರ್ಮುಲಾ ಹೇಳಿ. ಫಾರ್ಮುಲಾ y0 ಪ್ಲಸ್ 1/6 ಟೈಮ್ಸ್ ಹೇಳಿ K1 ಪ್ಲಸ್ 2K2 ಪ್ಲಸ್ 2K3 ಪ್ಲಸ್ K4. x0 ಏನು, H ಏನು, y0 ಏನು
K1 ಏನು 0.05 ಪ್ಲಸ್ 2 ಟೈಮ್ಸ್ K2 ಏನು 0.0663 2 ಟೈಮ್ಸ್ K3 ಏನು 0.0667 ಪ್ಲಸ್ K4 ಏನು 0.0833 ಕರೆಕ್ಟ್ ಅಲ್ವಾ? ಈಗ 0 ಪ್ಲಸ್ 0.1 ಏನಾಗುತ್ತೆ, ಇದು 0.1 ಆಗುತ್ತೆ. ಇದನ್ನ ಟೈಪ್ ಮಾಡ್ಕೊಳ್ಳಿ, ಹೇಳಿ. 0 ಪ್ಲಸ್ 1/6 ಆಮೇಲೆ 0.05 2 ಇಂಟು ಹೇಳಿ 0.0663 ಪ್ಲಸ್ 2 ಇಂಟು 0.0667 ಪ್ಲಸ್ 0.0833 ಎಷ್ಟು ಬಂತು ಆನ್ಸರ್? 0.0666. ಗೊತ್ತಾಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಈಗ ನೋಡಿ, ಇದು ಇನ್ನೊಂದು ಸತಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳೋಣ. ವೆರಿಫೈ ಮಾಡ್ಕೊಳ್ಳಿ, ರಾಂಗ್ ಇದ್ದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಎಷ್ಟು ಬಂತು? 0.0666. ಗೊತ್ತಾಯ್ತಲ್ವಾ? ಮಾಮೂಲಿ ಪ್ರೊಸೀಜರ್ ಸೇಮು, ಪ್ರೀವಿಯಸ್ ಮಾಡಿದ್ವಲ್ಲ ಆ ಥರ. ಫಸ್ಟ್ ಏನು ಮಾಡ್ಬೇಕು ಹೇಳಿ, ಗಿವನ್ ಡೇಟನ್ನು ಬರ್ಕೋಬೇಕು, ಆಮೇಲೆ dy/dx ಬರೆದು f(x, y) ಫೈಂಡ್ ಮಾಡಬೇಕು, ಆಮೇಲೆ x0 y0 ಹೆಚ್ಚು ಕೊಟ್ಟಿದ್ದರೆ ಬರ್ಕೊಳ್ಳಿ, ಕೊಟ್ಟಿಲ್ಲ ಅಂದರೆ ಫೈಂಡ್ ಮಾಡ್ಕೊಳ್ಳಿ, x ಮೈನಸ್ x0. ಆಮೇಲೆ K1 K2 K3 K4. ಫಸ್ಟ್ K1, ಆಮೇಲೆ K2 ಮತ್ತು K3, ಆಮೇಲೆ K4 ಫೈಂಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಫಾರ್ಮುಲಾ ಫೈನಲ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.